ಸುದ್ದಿಗೋಷ್ಠಿಗೆ ತಮ್ಮನ್ನು ಪೂರ್ವವಾಗಿ ಸ್ವಾಗತಿಸ್ತೇನೆ. ಒಂದು ವೇಳೆ ಇನ್ನೊಂದು ಸುದ್ದಿಗೋಷ್ಠಿ ಇಂದು ಬೆಳಗಾವಿ ಮತ್ತು ಚಿತ್ತೂರು ಭಾಗದಲ್ಲಿ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ನಮ್ಮ ಅಲ್ಪಸಂಖ್ಯಾತ ಸಮುದಾಯ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಬಹಳ ಹಿಂದುಳಿದಿರತಕ್ಕಂಥ ಪ್ರದೇಶ. ಸುಮಾರು ಭೌಗೋಳಿಕವಾಗಿ ಅತ್ಯಂತ ದೊಡ್ಡ ಜಿಲ್ಲೆಯಾಗಿರುವ ಬೆಳಗಾವಿ ಹಾಗೂ ಚಿತ್ತೂರು ಭಾಗದಲ್ಲಿ ನಮ್ಮ ಈ ಅಲ್ಪಸಂಖ್ಯಾತ ಸಮುದಾಯವನ್ನು ಪ್ರತಿನಿಧಿಸತಕ್ಕಂಥ ಯಾವುದೇ ರಾಜಕೀಯ ವ್ಯಕ್ತಿಗಳು 76 ಈಚೆಗೆ ಯಾವುದೇ ರಾಜಕೀಯ ಪ್ರಾಬಲ್ಯ ಬೆಳೆಯುವುದು ಇದುವರೆಯಿಂದ ನ್ಯಾಯಯುತವಾಗಿ ಆ ಭಾಗಕ್ಕೆ ಅನ್ಯಾಯವಾಗಿರುವುದರಿಂದ ಆ ಭಾಗಕ್ಕೆ ಒಂದು ರಾಜಕೀಯ ಪ್ರಾತಿನಿಧ್ಯ ಮೇಲ್ಮನೆಗೆ ಒಂದು ವಿಧಾನ ಪರಿಷತ್ ಸದಸ್ಯತ್ವವನ್ನು ನೀಡಬೇಕು ಅಂತ ಹೇಳಿಬಿಟ್ಟು ನಜೀರ್ ಅಹಮದ್ ಶೇಖ್ ಅವರು ಆ ಭಾಗದಲ್ಲಿ ಪಕ್ಷಕ್ಕೆ ಅವಿರೋಧವಾಗಿ ದುಡಿದು ಬಹಳ ಅನೇಕ ಹುದ್ದೆಗಳಲ್ಲಿ ಪಕ್ಷದ ಸಂಘಟನೆಯಾಗಿ ಶ್ರಮಿಸುತ್ತಿದ್ದಾರೆ. ಹಾಗೂ ಅವರು ಹಿಂದಿನಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ದಿನಗಳಲ್ಲಿ ರಾಜಕೀಯ ಹಿನ್ನೆಲೆಯುಳ್ಳಂತಹ ಅವರ ತಾತಂದಿರು, ಅವರ ವಂಶಜರು ರಾಜಕೀಯ ಪ್ರಾಬಲ್ಯ ಬಳಸಿಕೊಂಡು ಅಲ್ಲಿ ಶಾಸಕರಾಗಿಯೂ ಸೇವೆ ಸಲ್ಲಿಸಿರ್ತಕ್ಕಂಥ ಒಂದು ಹಿನ್ನೆಲೆಯನ್ನು ಇವರಿಗೆ ಪ್ರಾತಿನಿಧ್ಯತೆಯನ್ನು ಕೊಡಬೇಕು ಅಂತಕ್ಕಂಥ ಮನವಿ ಪೂರ್ವಕವನ್ನು ಸರ್ಕಾರದೊಂದಿಗೆ ಪಕ್ಷದ ವತಿಯಿಂದ ಈ ಉದ್ದೇಶಕ್ಕಾಗಿ ಈ ಸುದ್ದಿಗೋಷ್ಠಿಯನ್ನು ಇಂದು ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ತಮ್ಮೆಲ್ಲರಿಗೂ ಈ ಸಮುದಾಯದ ಪರವಾಗಿ, ಅಲ್ಪಸಂಖ್ಯಾತ ಸಮುದಾಯದ ಪರವಾಗಿ ತಮ್ಮೆಲ್ಲರಿಗೂ ಪೂರ್ವಕವಾಗಿ ಅಭಿನಂದಿಸುತ್ತೇನೆ. ದೃಶ್ಯ ಮಾಧ್ಯಮದವರಿಗೆ ಮತ್ತು ಉತ್ತಮ ಮಾಧ್ಯಮದವರಿಗೆ ಮುಂಜಾನೆ ಶುಭಾಶಯಗಳು. ಇಂದು ನಾವು ಈ ಸುದ್ದಿಯಲ್ಲಿ ಉತ್ತರ ಕರ್ನಾಟಕ ಅಂದರೆ ಮೊದಲಿನ ಉತ್ತರ ಕರ್ನಾಟಕ ಭಾಗ 8 ಜಿಲ್ಲೆಗಳು ಇದರಲ್ಲಿ ಬರ್ತಾವೆ. 8 ಜಿಲ್ಲೆಗಳಲ್ಲಿ ಅಂದಾಜು 15 ರಿಂದ 18 ಲಕ್ಷ ಅಲ್ಪಸಂಖ್ಯಾತರ ಮತದಾರರಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಮೇಲ್ಮನೆ ಅತಿ ಮಹತ್ವವಾದ ಒಂದು ಅಂಗ. ಈ ಮೇಲ್ಮನೆಗೆ ಸ್ವತಂತ್ರ ಸಿಕ್ಕಿ 79 ವರ್ಷ ಆದರೂ ಸಹ ಕೇವಲ ಕೆಲವೇ ಜನ ಅಲ್ಪಸಂಖ್ಯಾತರನ್ನ ನಾಮನಿರ್ದೇಶನ ಮಾಡೋದು ಕಂಡುಬರ್ತದೆ. ತಾವು ಗೊತ್ತಿದೆ, ಈ ಬೆಳಗಾವಿಯಲ್ಲಿ 1924ರಲ್ಲಿ ಕಾಂಗ್ರೆಸ್ ಅಧಿವೇಶನ ಆದಾಗ ಅಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು, ಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಮತ್ತು ವಲ್ಲಭಾಯ್ ಪಟೇಲ್ ಅವರು ಇನ್ನಿತರ ಮಹಾನ್ ದಿಗ್ಗಜರು ಈ ಒಂದು ಅಧಿವೇಶನದಲ್ಲಿದ್ದರು. ಆ ಅಧಿವೇಶನದಲ್ಲಿ ನೇತೃತ್ವವನ್ನು ವಹಿಸಿದಂತಹ ಖಾದಿರ್ ಸಾಬ್ ಶೇಖ್ ಇವರ ಜವಾಬ್ದಾರಿ ಬಹಳ ಇತ್ತು. ಅಂತ ಜವಾಬ್ದಾರಿ ನಿಭಾಯಿಸಿದ ಖಾದರ್ ಸಾಬ್ ಮೊಮ್ಮಗ ಇವತ್ತ ಶೇಖ್ ಸಾಬ್ರ ಪಕ್ಕದಾಗಿದ್ದಾರೆ. ಇವರು ಆಗಿನ ಮುಂಬೈ ಪ್ರಾಂತ್ಯದಲ್ಲಿ ಶಾಸಕರು ಸಹ ಆಗಿದ್ದರು, ಸ್ವತಂತ್ರ ಸೇನಾನಿಗಳು ಆಗಿದ್ದರು. ಇಂಥ ಒಬ್ಬ ಮೇಧಾವಿ ಮೊಮ್ಮಗ ಇವತ್ತ ನಮ್ಮ ಮಧ್ಯೆ ಇದ್ದಾರೆ. ಅವರು ಗೋಕಾಕ್ನವರು ಅಬ್ದುಲ್ ನಜೀರ್ ಶೇಖ್ ಸಾಬ್ ಅಂತೇಳಿ ಇವರು ಸಹ ಕಳೆದ 40 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ 16 ವರ್ಷಗಳಿಂದ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಗೋಕಾಕ್ ನಗರಸಭೆಯ ಅಧ್ಯಕ್ಷರಾಗಿ, ಗೋಕಾಕ್ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಯಾಗಿದ್ದಾರೆ. ಅಲ್ಲದೆ ಶೈಕ್ಷಣಿಕ ರಂಗದಲ್ಲಿ ಇವರದೇ ಆದಂತಹ ಒಂದು ಶಾಲೆಯನ್ನು ತೆರೆದು ಒಂದು ಛಾಪು ಮೂಡಿಸಿದ್ದಾರೆ. ಈ ಶೈಕ್ಷಣಿಕ ರಂಗದಲ್ಲೂ ಸಹ ಸಾಮಾಜಿಕ ಧಾರ್ಮಿಕದಲ್ಲೂ ಸಹ ಇವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ರಾಜಕೀಯವಾಗಿ ಸಾಕಷ್ಟು ಜನರಿಗೆ